ನಮಸ್ಕಾರ. ಇಂದಿನ ನಮ್ಮ ಚರ್ಚೆ ಒಂದು ಕರಾಳ ಅಧ್ಯಾಯದ ಬಗ್ಗೆ, ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ. ಆದ್ರೆ ಇದನ್ನ ನಾವು ಬರೀ ಇತಿಹಾಸದ ಪುಸ್ತಕದಿಂದ ನೋಡ್ತಾ ಇಲ್ಲ. ಏಪ್ರಿಲ್ 13, 1919 ಆ ದಿನ ಅಲ್ಲಿ ಜೀವಂತವಿದ್ದ ಬದುಕುಳಿದ ಹರ್ಪ್ರೀತ್ ಸಿಂಗ್ ಅವ್ರ ಕಣ್ಣುಗಳಿಂದ ನೋಡ್ತಾ ಇದೀವಿ. ಹೌದು, ಅವ್ರದೇ ಒಂದು ಬರಹ ಇದೆ, ರಕ್ತದ ಉದ್ಯಾನ, ಜಲಿಯನ್ ವಾಲಾ ಬಾಗ್ನ ನನ್ನ ಕಥನ ಅಂತ. ಅದ್ರಿಂದಲೇ ನಾವು ಈ ಘಟನೆಯ ಆಳಕ್ಕೆ ಎಳೆಯೋಣ. ಅಂದು ಬೈಸಾಖಿ ಹಬ್ಬ ಅಲ್ವಾ? ಆದ್ರೆ ಅಮೃತ್ಸರದಲ್ಲಿ ಪರಿಸ್ಥಿತಿ ಅದು ಬೇರೆಯೇ ಇತ್ತು. ಖಂಡಿತ. ರೌಲೆಟ್ ಕಾಯ್ದೆ ಅಂದ್ರೆ ವಿಚಾರಣೆ ಇಲ್ಲದೆ ಯಾರನ್ನ ಬೇಕಾದ್ರೂ ಬಂಧಿಸೋ ಆ ಕಾಯ್ದೆ, ಅದರ ವಿರುದ್ಧ ಪ್ರತಿಭಟನೆ ನಡೀತಿತ್ತು. ಮತ್ತೆ ಡಾಕ್ಟರ್ ಸೈಫುದ್ದೀನ್ ಕಿಚ್ಲೇವ್, ಡಾಕ್ಟರ್ ಸತ್ಯಪಾಲ್ ಅವರ ಬಂಧನವೂ ಆಗಿತ್ತು. ಸೊ ಒಂಥರ ಉದ್ವಿಗ್ನತೆ ಇತ್ತು. ಹೌದು. ಹರ್ಪ್ರೀತ್ ಸಿಂಗ್ ಆಗ ಅವರಿಗೆ 24 ವರ್ಷ, ಒಬ್ಬ ಬಡಗಿ, ಅದರ ಮನಸ್ಸಲ್ಲಿ ಸ್ವಾತಂತ್ರ್ಯದ ಕಿಚ್ಚು. ಅವರೂ ಆ ಬಾಗ್ನಲ್ಲಿದ್ರು. ಆ ಸ್ಥಳದ ವಿನ್ಯಾಸ ಕೂಡ ಈ ದುರಂತಕ್ಕೆ ಕಾರಣವಾಯ್ತಾ? ಖಂಡಿತವಾಗಿಯೂ ಅದೇ ಮುಖ್ಯ ಅಂಶ. ಹರ್ಪ್ರೀತ್ ಅವರ ವಿವರಣೆ ಪ್ರಕಾರ ಅದು ಒಂದು ಮೈದಾನ, ಆದ್ರೆ 4 ಕಡೆ ಎತ್ತರದ ಗೋಡೆಗಳು. ಹೌದಾ? ಹೊರಗೆ ಹೋಗೋಕಿದ್ದಿದ್ದು ಒಂದೇ ಒಂದು ದಾರಿ, ಅದು ತೀರ ಕಿರಿದಾದ ದಾರಿ. ಅಯ್ಯೋ! ಸುಮಾರು 15,000 ಜನ ಸೇರಿದ್ದಾರೆ ಅಂತ ಅಂದಾಜು. ಗಂಡಸರು, ಹೆಂಗಸರು, ಮಕ್ಕಳು ಎಲ್ಲರೂ. ಕೆಲವರು ಭಾಷಣ ಕೇಳೋಕೆ ಬಂದಿದ್ರು, ಇನ್ನು ಕೆಲವರು ನಗರದಲ್ಲಿ ಕರ್ಫ್ಯೂ ಇದ್ದಿದ್ರಿಂದ ಅಲ್ಲಿ ಸ್ವಲ್ಪ ಹೊತ್ತು ಕಳೆಯೋಣ ಅಂತ ಬಂದಿದ್ರು. ಆ ಜಾಗನೇ ಒಂಥರ ಬೋನಿನ ತರಹ ಆಗೋಯ್ತು. ಎಲ್ಲ ಶಾಂತವಾಗಿಯೇ ಇಟ್ಟು ಅಂತ ಹರ್ಪ್ರೀತ್ ಬರೀತಾರೆ. ಆದ್ರೆ ಇದ್ದಕ್ಕಿದ್ದಂತೆ ಜನರಲ್ ರೆಜಿನಾಲ್ಡ್ ಡಯರ್ ಡಯರ್ 90 ಸೈನಿಕರ ಜೊತೆ ಬಂದ. ಗೂರ್ಖಾ, ಬಲೂಚಿ, ಪಠಾಣ್ ಸೈನಿಕರು, ಕೈಯಲ್ಲಿ ಲೀ ಎನ್ಫೀಲ್ಡ್ ರೈಫಲ್ಸ್. ಆ ಕಿರಿದಾದ ದಾರಿಯನ್ನೇ ಬ್ಲಾಕ್ ಮಾಡ್ದ್ನ? ಹೌದು, ಅದನ್ನೇ ತಡೆದು ನಿಂತ. ಯಾವುದೇ ವಾರ್ನಿಂಗ್ ಇಲ್ಲ, ಚದುರಿ ಹೋಗಿ ಅಂತಾನೂ ಹೇಳಲಿಲ್ಲ. ಏನೂ ಹೇಳಲಿಲ್ವಾ? ಏನೂ ಇಲ್ಲ. ಅವನ ಬಾಯಿಂದ ಬಂದಿದ್ದು ಒಂದೇ ಮಾತು, ಫೈರ್. ಅಬ್ಬಬ್ಬಾ! ಹರ್ಪ್ರೀತ್ ಅವರ ಬರಹದಲ್ಲಿ ಆ ಕ್ಷಣದ ಆಘಾತ ಅದು ಎದ್ದು ಕಾಣುತ್ತೆ. ಜನರಿಗೆ ಓಡಿ ಹೋಗೋಕೆ ಅವಕಾಶ ಕೊಡ್ಲಿಲ್ಲ ಅನ್ನೋದೇ ಒಂದು ಕ್ರೌರ್ಯ. ಹೌದು. ಅಷ್ಟೇ ಅಲ್ಲ, ಆ ಒಂದೇ ಒಂದು ಹೊರಗಡೆ ಹೋಗೋ ದಾರಿಯನ್ನ ಅವರ ಸೈನಿಕರೇ ತಡೆದು ನಿಂತಿತು. ಅಂದ್ರೆ ತಪ್ಪಿಸ್ಕೊಳ್ಳೋಕೆ ದಾರಿನೇ ಇರ್ಲಿಲ್ಲ. ಅದು ಹಾಗೇ ಕಾಣಿಸುತ್ತೆ. ಯಾವುದೇ ದಾರಿ ಉಳಿಸಲಿಲ್ಲ ಅವರು. ಹರ್ಪ್ರೀತ್ ಸಿಂಗ್ ಅವರ ಮಾತುಗಳಲ್ಲಿ ಆ 10 ನಿಮಿಷ ಅದು ನರಕವೇ ಸರಿ, ನಿರಂತರ ಗುಂಡಿನ ಸುರಿಮಳೆ. ಸುಮಾರು 1650 ರೌಂಡ್ಸ್ ಫೈರ್ ಮಾಡಿದ್ರು ಅಂತ ದಾಖಲೆ ಹೇಳುತ್ತೆ. ಅಷ್ಟು ಗುಂಡುಗಳು! ಸುತ್ತಮುತ್ತ ಜನ ಬೀಳ್ತಾ ಇದ್ರು. ಆ ಕಿರಿದಾದ ದ್ವಾರದ ಹತ್ರ ನೂಕು ನುಗ್ಗಲು, ಗೋಡೆ ಹತ್ತಿ ಪಾರಾಗೋಕೆ ಪ್ರಯತ್ನ. ಛೇ, ಎಷ್ಟು ಜನ ತಾಯಂದಿರು ಗುಂಡೆಟು ತಿನ್ನೋ ಬದಲು ಬಾವಿಗೆ ಹಾರೋದೇ ಮೇಲು ಅಂತ ಮಕ್ಕಳನ್ನ ಎಸೆದು ತಾವು ಹಾರದಂತೆ. ಅಯ್ಯೋ ದೇವ್ರೇ! ಹರ್ಪ್ರೀತ್ ಒಂದು ಘಟನೆ ಹೇಳ್ತಾರೆ. ಒಬ್ಬ ವ್ಯಕ್ತಿ ತನ್ನನ್ನೇ ಗುರಾಣಿ ಮಾಡಿಕೊಂಡು ಒಂದು ಹುಡುಗಿಯನ್ನ ಕಾಪಾಡದ್ರಂತೆ, ಆದ್ರೆ ಅವನು ಪ್ರಾಣ ಬಿಟ್ಟ. ಹರ್ಪ್ರೀತರು ಕಾಲಿಗೆ ಗುಂಡು ಬಿತ್ತು. ಅವರು ಸತ್ತವರ ತರಹ ನಟ್ಸಿ ಶವಗಳ ಮಧ್ಯೆ ಬಿದ್ದಿದ್ರು, ಉಸಿರು ಬಿಗಿ ಹಿಡಿದು. ಊಹಿಸೋಕೂ ಆಗಲ್ಲ. ಗುಂಡಿನ ದಾಳಿ ನಿಂತಮೇಲೂ ಸೈನಿಕರು ಯಾರಿಗೂ ಸಹಾಯ ಮಾಡಲಿಲ್ಲ. ಗಾಯಗೊಂಡವರು ನರಳಾಡ್ತಾ ಇದ್ರು. ಅವ್ರು ಹಾಗೆ ಹೊರಟೋದ್ರು. ಅಮಾನವೀಯತೆ. ಆ ರಾತ್ರಿ ಕತ್ತಲಲ್ಲಿ ನೋವಿನಿಂದ ನರಳುತ್ತಾ ಹರ್ಪ್ರೀತ್ ಆ ದೇಹಗಳ ರಾಶಿಯಿಂದ ಹೇಗೋ ಹೊರಗೆ ಬಂದ್ರು. ಅವರ ಸುತ್ತಮುತ್ತ ಅವರೊಬ್ಬರ ಹತ್ತಿರವೇ 62 ಶವಗಳಿದ್ದವಂತೆ. 62? ಬ್ರಿಟಿಷ್ ವರದಿ 379 ಸಾವು ಅಂತ ಹೇಳ್ತಲ್ಲ? ಹೌದು, ಅದು ಅಧಿಕೃತ ಲೆಕ್ಕ. ಆದರೆ ಭಾರತೀಯ ಮೂಲಗಳು, ಹರ್ಪ್ರೀತ್ ಅವರಂಥ ಸಾಕ್ಷಿಗಳು ಹೇಳೋ ಪ್ರಕಾರ ಸಾವಿರನ ಸಂಖ್ಯೆ 1000ಕ್ಕೂ ಹೆಚ್ಚು. 1000ಕ್ಕೂ ಹೆಚ್ಚಾ? ಹೌದು. ಮತ್ತೆ 1200ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು. ಅವರಲ್ಲಿ ಎಷ್ಟು ಜನ ಆಮೇಲೆ ಸತ್ರೋ ಲೆಕ್ಕನೇ ಇಲ್ಲ. ಆ ಸಂಖ್ಯೆಗಳ ಹಿಂದಿನ ನೋವನ್ನ ಹರ್ಪ್ರೀತ್ ಅವರ ಕಥನ ತೋರಿಸುತ್ತೆ. ಈ ಘಟನೆ ಇಡೀ ದೇಶವನ್ನೇ ಅಲ್ಲಾಡಿಸ್ಬಿಡ್ತು. ರವೀಂದ್ರನಾಥ್ ಟ್ಯಾಗೋರ್ ತಮ್ಗೆ ಕೊಟ್ಟಿದ್ದ ನೈಟ್ಹುಡ್ ಪದವಿಯನ್ನ ವಾಪಸ್ ಕೊಟ್ರು. ಹೌದು. ಗಾಂಧೀಜಿಯವರು ಇದನ್ನ ಒಂದು ಟರ್ನಿಂಗ್ ಪಾಯಿಂಟ್ ಅಂದ್ರು. ಈ ಸೈತಾನಿ ಸರ್ಕಾರದ ಜೊತೆ ಸಹಕಾರ ಮಾಡೋದು ಪಾಪ ಅಂತ ಘೋಷಣೆ ಮಾಡಿದ್ರು. ತನಿಖೆಗೆ ಹಂಟರ್ ಆಯೋಗ ಅಂತ ಮಾಡಿದ್ರು. ಆದ್ರೆ ಅದು ಕೇವಲ ಒಂದು ನಾಟಕವಾಗಿತ್ತು. ಡಯರ್ನನ್ನ ನಿವೃತ್ತಿಗೊಳಿಸಿದ್ರು ಅಷ್ಟೇ. ಶಿಕ್ಷೆ ಏನೂ ಆಗ್ಲಿಲ್ಲ. ವಿಪರ್ಯಾಸ ಅಂದ್ರೆ ಬ್ರಿಟನ್ನಲ್ಲಿ ಕೆಲವರು ಅವನನ್ನ ಹೀರೋ ಅಂದ್ರಂತೆ. ಹೌದು. ಆದ್ರೆ ಅಮೃತ್ಸರದಲ್ಲಿ ಹರ್ಪ್ರೀತ್ ಸಿಂಗ್ ಅವರಂಥವರ ಪಾಲಿಗೆ ಆತ ಒಂದು ದೆವ್ವ, ಒಂದು ನೋವಿನ ಗುರುತು. ಹರ್ಪ್ರೀತ್ ಪ್ರತಿವರ್ಷ ಜಲಿಯನ್ವಾಲಾ ಬಾಗಿಗೆ ಹೋಗ್ತಿದ್ರಂತೆ. ಹೌದು, ತಪ್ಪದೇ ಹೋಗ್ತಿದ್ರು. ಇವತ್ತಿಗೂ ಅಲ್ಲಿನ ಗೋಡೆಗಳ ಮೇಲೆ ಗುಂಡಿನ ಗುರುತುಗಳಿವೆ. ಅಮರ್ಜ್ಯೋತಿ ಉರಿತಾ ಇದೆ, ಹುತಾತ್ಮರ ಬಾವಿ ಇದೆ. ಅವೆಲ್ಲ ಆ ಕರಾಳ ದಿನದ ಮೂಕ ಸಾಕ್ಷಿಗಳು, ಹರ್ಪ್ರೀತ್ ಅವರ ನೋವಿನ ಪ್ರತಿಧ್ವನಿಗಳು. ಹೌದು. ಹರ್ಪ್ರೀತ್ ಸಿಂಗ್ ಅವರ ದೃಷ್ಟಿಯಿಂದ ನೋಡಿದಾಗ ಇದು ಬರೀ ಒಂದು ಐತಿಹಾಸಿಕ ಘಟನೆಯಲ್ಲ,
ಇದು ಸಾವಿರಾರು ಜನರ ಬದುಕನ್ನ ಕನಸನ್ನ ಪುಡಿ ಮಾಡಿದ ಒಂದು ದುರಂತ. ಇತಿಹಾಸ ಮುಂದೆ ಸಾಗುತ್ತೆ ಅಂತಾರೆ, ಆದ್ರೆ ನನಗೂ ಅಲ್ಲಿ ಸತ್ತವರಿಗೂ ಏಪ್ರಿಲ್ 13ಕ್ಕೆ ಕಾಲ ನಿಂತು ಹೋಯ್ತು ಅವರ ಈ ಮಾತಿದೆಯಲ್ಲ, ಅದು ತುಂಬಾ ತೀವ್ರವಾಗಿದೆ. ನಿಜ. ಅವರ ಕಥನದ ಕೊನೆಯಲ್ಲಿ ಒಂದು ಮಾತು ಬರುತ್ತೆ, ನೆನಪಿಟ್ಟುಕೊಳ್ಳೋದೇ ಪ್ರತಿರೋಧ ಅಂತ. ನೆನಪಿಟ್ಟುಕೊಳ್ಳೋದೇ ಪ್ರತಿರೋಧ. ಈ ಮಾತು ಇವತ್ತಿಗೂ ತುಂಬಾ ಮುಖ್ಯ ಅನಿಸುತ್ತೆ. ಇತಿಹಾಸದ ಇಂಥ ಕರಾಳ ಘಟನೆಗಳನ್ನ ಮರೆಮಾಚೋಕೆ ಅಥವಾ ಮರೆಯೋಕೆ ಪ್ರಯತ್ನಗಳು ನಡೀತಾನೆ ಇರುತ್ತೆ ಅಲ್ವಾ? ಹೌದು. ಹಾಗಿದ್ದಾಗ ಇವುಗಳನ್ನ ಸರಿಯಾಗಿ ನೆನಪಿಟ್ಟುಕೊಳ್ಳೋದರ ಅರ್ಥ ಏನು? ಆ ನೆನಪು ಹೇಗೆ ಒಂದು ಪ್ರತಿರೋಧ ಆಗಬಲ್ಲದು? ಇದು ನಾವು ಯೋಚಿಸಬೇಕಾದ ವಿಷಯ.